my heart for you. Thank you. Wow. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಚೇತನವಾದಂತೆ. ಸೂಪರ್. ಫೈನಲಿ ಬೇಬಿ ಅಭಿಸೇಟ್. ಸೂಪರ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಮಾತ್ಕೊಳ್ಳಿನ ನವಿಲ ಗೊತ್ತಾಗ್ತಾ ಇಲ್ಲ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್. ಐ ಲವ್ ಯು. ಥ್ಯಾಂಕ್ ಯು. I love you. You must love me. I love you too. Thank you. Manju loves Hema. ಐಬ್ರೋ ಹಚ್ಚ ಕೊಡ. ಓ ಇರು. Okay. Ice cake actually. 3, 2, 1. ಚೆನ್ನಾಗಿದೆಯಾ? For me? Happy Valentine's Day. A happy anniversary. Thank you. Thanks for coming into my life. And thanks for this lovely trip. I am very happy. ಇರು ಹಂಗೆ ಫುಟ್ ನೋಡು. ಕೆನ್ ನಾನು ಕುಡಿಯಲ್ಲಪ್ಪ. ಯಾಕೆ? ಓಕೆ ಫ್ರೆಂಡ್ಸ್, ಈ ಕೇಕ್ನ ಡಿನ್ನರ್ ಇದೆ. ಆ್ಯಕ್ಚುಲಿ ಕ್ಯಾಂಡಲ್ ಲೈಟ್ ಡಿನ್ನರು. ಇದು ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ತಿಂತೀವಿ. ಈಗ ತಿಂದ್ಬಿಟ್ರೆ ಊಟ ಮಾಡೋಕ್ಕಾಗಲ್ಲ. ಓಕೆ, ಆಕ್ಚುಲಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಯಾರು ವಿಡಿಯೋ ಮಾಡ್ತಿರ್ತಾರೆ, ಯಾರು ಫೋಟೋಸ್ ತೆಗಿತಾ ಇರ್ತಾರೆ ಅಂತ. ಆ್ಯಕ್ಚುಲಿ ನಾವು ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡ್ತಿರೋದು. ಇದು ರಿಮೋಟು. ಈ ಬಟನ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫೋಟೋ ನಮಗೆ ಜನ್ರೇಟ್ ಆಗುತ್ತೆ ಆ್ಯಂಡ್ ವಿಡಿಯೋ ಕೂಡ ನಮಗೆ ಬರುತ್ತೆ. ಇದು ಜಸ್ಟ್ ಕ್ಲಾರಿಟಿ ವಿಡಿಯೋ. ಓಕೆ ಲೆಟ್ಸ್ ಗೋ ಟೇಕ್ ಇಟ್. First sit. Take the plates and sit. ಲೈಟ್ ಆನ್ ಮಾಡಿ. Sit. Yes. Okay. ಈಗ Let's have the cake first. ಕೇಕ್ ಕೇಕ್ ಅಂತೀನಿ, ಜಾಮೂನು. ಲಾಸ್ಟ್ ನಾನು ಜಾಮೂನ್ ಲಾಸ್ಟ್ ಅಲ್ಲ, ಫಸ್ಟ್. ನನ್ನ ಹೆಂಡತಿಗೆ ನಾನೇ ಸರ್ವ್ ಮಾಡ್ತೀನಿ. ಹವಾ ನನ್ನ ಹೆಂಡತಿಗೆ ನಾನೇ ಸರ್ವ್ ಮಾಡ್ತೀನಿ. ಸಾರ್ಥಕ, ಜೀವನ ಸಾರ್ಥಕ. What's that ball? दम आलू है क्या? दम आलू नहीं है वो.
mushroom. See guys, Don't do it's a mushroom. mushroom butter masala. Okay, What next? That's okay. that's for rice. Okay. Alright. whatever ಕೊಡೋರು ಕೊಡ್ಕೊಳ್ಳಿ, ಬಟ್ ಬೇಜಾರು ಮಾಡ್ಕೊಂಬೇಡಿ, ನಮ್ಮ ಮೇಲೆ ಅನ್ಕೊಂಬೇಡಿ ಪ್ಲೀಸ್. ರೋಟಿ. Happy candlelight dinner. Yes. What is this? ತಿನ್ಬಿಟ್ಟೇವಿ. Taste. ವೆಜ್ ಕೈಮಾ ಉಂಡೆ ಗ್ರೇವಿ. ಆ ಡೆಕೋರೇಷನ್ನು, ಈ ಕ್ಯಾಂಡಲ್ಸು, ಆ ಜ್ಯೂಸು, ಪಕ್ಕದ ನನ್ನ ಹಸ್ಬೆಂಡು, ಬೆಸ್ಟ್ ಕಾಂಬೋ. ಯಾವ ಹುಡುಗಿಗೂ ಇದಕ್ಕಿಂತ ಬೇರೆ ಇನ್ನೇನು ಕನಸಿರುತ್ತೆ, ಇನ್ನೇನು ಬೇಕು. ಮಶ್ರೂಮ್ ಅಂತೂ ಸೂಪರ್. ಆ್ಯಕ್ಚುಲಿ ನಾವು ಇರೋ ಹೋಟೆಲಲ್ಲಿ ನಾನ್ ವೆಜ್ ಮೆನ್ಯೂ ಇಲ್ಲ, ವೆಜ್ ಮಾತ್ರ. ಇದು ನಮ್ಮ ಪ್ರೀ ಆ್ಯನಿವರ್ಸರಿ ವೆಕೇಶನ್ ಆಗಿತ್ತು. ಒನ್ ಆಫ್ ದ ಬೆಸ್ಟೆಸ್ಟ್ ವೆಕೇಶನ್ ಇನ್ ಮೈ ಲೈಫ್. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಡಿಯರೆಸ್ಟ್ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ವೆಕೇಶನ್ ಸೋ ಮೆಮೊರಬಲ್ ಆ್ಯಂಡ್ ಲವಬಲ್. ಲವ್ ಯು. ಅಂದ್ರೆ ಹೆಣ್ಮಕ್ಳಿಗೆ ರೆಗ್ಯುಲರ್ಲಿ ಒಂದು ಸಣ್ಣ ಸಣ್ಣ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇರ್ಬೇಕು. ಅಷ್ಟೇ, ಜಾಸ್ತಿ ಏನ್ ಬೇಕಾಗಿಲ್ಲ. ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ, ಅದೇ ಏನಾದಾಗಿರ್ಬೋದು. ನೋಡಿ ಈಗ ನನ್ನ ವೈಫ್ಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಮದ್ವೆ ಆದ್ಮೇಲೆ ಮುದ್ದೆ ತಿಂತಾರೆ ಅನ್ಸುತ್ತೆ. ಅದಕ್ಕೆ ಮುಂಚೆ ಆಳು ಮುಳು ತಿಂದು ಮದುವೆನ ಆಗಿದ್ಲು, ಮಾತ್ರ ಬಂದ್ಮೇಲೆ ಮುದ್ದೆ ತಿನ್ನೋದು ಅಭ್ಯಾಸ ಮಾಡ್ತಿದ್ದೀನಿ. ಮುದ್ದೆ ಮಾಡೋದ್ ಕಲ್ತಿದ್ದು ಆಮೇಲೆನೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಮುದ್ದೆ ತಿನ್ನಕ್ ನಮ್ ಕೈಲೂ ಆಗ್ತಿರ್ಲಿ. ಯಾವಾಗ ನಮ್ಮ ಮನೆ ಚಿಕ್ಕ ವಯಸ್ಸಲ್ಲಿ ಬಿಡಿ, ನಾ ಹೇಳ್ತದ್ದು ಸ್ಕೂಲ್ ಐತೆ, ಅವಾಗ ಅನ್ನ ಮಾಡ್ತಿದ್ದು ಬಹಳ ಕಡಿಮೆ. ಅಂದ್ರೆ ಬೆಳಗ್ಗೆ ಮುದ್ದೆ, ರಾತ್ರಿ ಮುದ್ದೆ, ಆಫ್ಟರ್ನೂನ್ ಹೊರಗಡೆ ತಿನ್ಕೋತಾ ಇದ್ವಿ ಯೂಶಲಿ. ಇಲ್ಲ ಸ್ಕೂಲ್ಗಳು ಇಲ್ಲ ಹೊರಗಡೆ ಎಲ್ಲ ತಿನ್ಕೋತಿದ್ವಿ. ಮುದ್ದೆ ಬಹಳ ಕಡಿಮೆ. ಸೊ ಅಂದ್ರೆ ಅವಾಗ ಮುದ್ದೆ, ಅಯ್ಯೋ ಮುದ್ದೆನಾ ಅನ್ಸೋದು. ನಮ್ಮಪ್ಪ ಯಾವುದೇ ಫಂಕ್ಷನ್ ಇರ್ಲಿ ಏನೇ ಇರ್ಲಿ ಪ್ರತಿಯೊಂದ್ರಲ್ಲೂ ಮುದ್ದೆನೇ ಬೇಕು ಅವ್ರಿಗೆ. ಸೊ ಅದೇ ನೆಕ್ಸ್ಟ್ ನನಗೆ ಅಂದ್ರೆ ಒಂದಷ್ಟು ಹೆಲ್ತ್ ಕಾನ್ಶಿಯಸ್ ಆದ್ಮೇಲೆ, ಇಲ್ಲಪ್ಪ ಮುದ್ದೆ ತಿಂದ್ರೆ ಹೆಲ್ತಿ ಅಲ್ವಾ, ಹೊರಗಡೆ ಊಟ ಬಿಟ್ಬಿಟ್ಟೆ. ಹೊರಗಡೆ ಊಟ ಮಾಡ್ತಾನೆ ಹೊಟ್ಟೆ ಹೆವಿ ಆಗ್ಬಿಡ್ತು. ಆಮೇಲೆ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗಿಲ್ಲ. ಅದಾದ್ಮೇಲೆ ಏನ್ ಮಾಡಿದೆ, ಮುದ್ದೆ ತಿನ್ನೋಣ ಅಂತ ಅಭ್ಯಾಸ ರೆಗ್ಯುಲರ್ಲಿ. ಸೊ ಅದನ್ನ ಇಷ್ಟಪಟ್ಟು ತಿನ್ನಕ್ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ನನಗೂ ಅಷ್ಟೇ, ನೀವು ಏನೇ ಇಡಿ ಮುದ್ದೆ ಮುಂದೆ ಇವ್ ಯಾವೂನು ಅಲ್ಲ. ಮುದ್ದೆ, ನಾಟಿ ಕೋಳಿ ಸಾರು ಇಷ್ಟಿದ್ಬಿಟ್ರೆ ಇನ್ನೇನ್ ಬೇಡ ಅನ್ಸುತ್ತೆ. ಬೇರೆ ಏನ್ ಕೊಟ್ರು ನಾ ಸ್ಪೆಷಲೇ ಅನ್ಸಲ್ಲ ನನಗೆ. ತುಂಬಾ ನೋಡಿ ಇದೆಲ್ಲ ಗುಲಾಬ್ ಜಾಮೂನ್, ಇನ್ನೊಂದು ಮತ್ತೊಂದು ರೋಟಿ, ಮುದ್ದೆ ಇಟ್ಬಿಡಿ ಸಾಕು, ಅಷ್ಟೇ. ನನ್ನ ಇದು ಫುಲ್ಫಿಲ್ಡ್ ಆಗ್ಬಿಡುತ್ತೆ ಅಷ್ಟೇ. ಲೈಫು ಒಂದೇ ತರ ಇರೋದಿಲ್ಲ. ಅವ್ರವ್ರ ಖುಷಿ ಅನ್ನೋದು ದೊಡ್ಡದಾಗೆ ಮಾಡ್ಬೇಕು, ಚಿಕ್ಕದಾಗೆ ಮಾಡ್ಬೇಕು. ಇವ್ರು ಈ ತರ ಮಾಡ್ತಾ ಇದಾರೆ, ಅದೇ ತರನೇ ನಮ್ಮೂರಿಗೆ ಮಾಡಿದ್ರೆ ಅವರು ಹ್ಯಾಪಿ ಫೀಲ್ ಆಗ್ತಾರೆ ಅನ್ನೋದೇನಲ್ಲ. ಹೆಣ್ಮಕ್ಳಿಗೆ ಅವ್ರ ಇಷ್ಟಪಡೋರ್ ಕಡೆಯಿಂದ ಒಂದು ಚಿಕ್ಕದಾಗಿ ಏನ್ ಕೊಟ್ರು ಕೂಡ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ನಮ್ ಕೈಯಲ್ಲಿ ಹೇಗಾಗುತ್ತೋ ಆ ತರ ನಾವು ಖುಷಿ ಪಡಿಸೋದಕ್ಕೆ ಟ್ರೈ ಮಾಡೋಣ. ಸ್ಪ್ರೆಡ್ ಹ್ಯಾಪಿನೆಸ್, ಬಿ ಹ್ಯಾಪಿ ಫಾರ್ ಎವರ್, ಸ್ಪ್ರೆಡ್ ಲವ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದನ್ನ ಮರಿಲೇಬೇಡಿ ಅಷ್ಟೇ.